ಇಲ್ಲ ಇಲ್ಲ, ಒಂದು 20 ಹೋಟೆಲ್ನ ಒಳಗಡೆ ಕ್ಲೋಸ್ ಆಗಿದೆ ಅಷ್ಟೇ, ಒಳಗಡೆ ಬಂದಾಗಿರೋದು ಕೇವಲ. ಕರೆಕ್ಟ್ ಗೊತ್ತಿಲ್ಲ, 20 ಒಳಗಡೆ ಪರ್ಸೆಂಟೇಜ್ ಎಲ್ಲ ಹೇಳಕ್ಕಾಗಲ್ಲ. ನಮಗ್ ಗೊತ್ತಿರೋ ಸುದ್ದಿ ಪ್ರಕಾರ ಒಂದು 10-15 ಅಂತೂ ಕ್ಲೋಸ್ ಆಗಿದೆ. 20 ಕನಿಷ್ಠ 1 ರಿಂದ 2 ಸಿಲಿಂಡರ್ ಬೇಕೇ ಬೇಕು ಒಂದು ಹೋಟ್ಲಿಗೆ. ಅದು ಡಿಪೆಂಡ್ಸ್, ಕೆಲವು ಹೋಟ್ಲಿಗೆ ಕಮ್ಮಿ ಬೇಕು, ಕೆಲವು 1 ಸಿಲಿಂಡರ್ ಖಂಡಿತ ಬೇಕು. ಸಣ್ಣ ಹೋಟ್ಲಿಗೆ ಕೂಡ 1 ಸಿಲಿಂಡರ್ ಬೇಕು. ಸುಮಾರು 45,000ಗಿಂತ ಹೆಚ್ಚಿಗೆ ಬೇಕು ಕಮರ್ಷಿಯಲ್ ಸಿಲಿಂಡರ್. ಅಂದರೆ ಕಮರ್ಷಿಯಲ್ ಸಿಲಿಂಡರ್ ಇದು ಮಾತ್ರ ಇಲ್ಲ, ಬೆಂಗಳೂರಿನಲ್ಲಿ ಇನ್ನೂ ಒಂದು ಬೇರೆ ಇದೆ. ಸುಮಾರು 1800 ಹೋಟೆಲ್ನಲ್ಲಿ ಪೈಪ್ಲೈನ್ ಗ್ಯಾಸ್ ಇದೆ, ಗೇಲ್ ಗ್ಯಾಸ್ ಕನೆಕ್ಷನ್ ಇದೆ. ಒಂದು 15 ರಿಂದ 20% ಪ್ರೈವೇಟ್ ಗ್ಯಾಸನ್ನು ಉಪಯೋಗಿಸ್ತಾ ಇದ್ದಾರೆ. ಒಂದು 3 ರಿಂದ 4% ಅಂದರೆ ಸುಮಾರು 1,500ರಿಂದ ಹೆಚ್ಚಿಗೆ ಕರೆಂಟ್, ಈಗಾಗಲೇ ಕರೆಂಟು ಬಾಯ್ಲರ್ಗೆ ಕರೆಂಟ್ ಕೊಟ್ಟಿದ್ದಾರೆ. ಈ ರೀತಿ ಪರ್ಯಾಯ ವ್ಯವಸ್ಥೆ ಮೊದಲಿಂದಲೂ ಇತ್ತು. ಆದುದರಿಂದ ಅವರೆಲ್ಲ ಸರ್ವೆ ಆಗಿದ್ದಾರೆ. ಇವತ್ತು ಪೈಪ್ಲೈನ್ ಗ್ಯಾಸ್ ಇರುವಂಥ ಹೋಟ್ಲ್ಗಳಿಗೆ ಅಷ್ಟೇನು ಅಡಚಣೆ ಇಲ್ಲ. ಅವರಿಗೂ 80% ಮಾತ್ರ ಕನ್ಸ್ಯೂಮ್ ಮಾಡಿ ಅಂತ ಮೇಲ್ ಕಳಿಸಿದ್ದಾರೆ. ಆದರೂ 80% ಉಪಯೋಗ ಮಾಡ್ಬೋದು. ಭಾಳಷ್ಟು ಹೋಟೆಲ್ ಮೈನ್ ರಾಜಾಜನಗರ, ಯಶವಂತಪುರ, ಮಲ್ಲೇಶ್ವರ, ವೈಟ್ಫೀಲ್ಡು ಮತ್ತು KR ಪುರಮು, ಇಲ್ಲೆಲ್ಲ ಪೈಪ್ಲೈನ್ ಗ್ಯಾಸ್ ಬಂದಿದೆ. ಏನು 1800 ಪ್ಲಸ್ ಇದು ಮಿನಿಮಮ್ ನಾನು ಹೇಳಿದ್ದು. 1800 ಪ್ಲಸ್. ಕೆಲವು ಕ್ಲೌಡ್ ಕಿಚನ್ಗಳಿದೆ, ಅಲ್ಲಿಗೂ ಪೈಪ್ಲೈನ್ ಕೊಟ್ಟಿದ್ದಾರೆ. ಯಾರು ನಮ್ಮ ಹತ್ರ ಇರೋದಾ? ಅಲ್ಲ, ಯಾರ ಎಲ್ಲಿ ಗ್ಯಾಸ್ ಇಲ್ಲ, ಗ್ಯಾಸ್ ಯಾರ ಹತ್ರನೂ ಇಲ್ಲ, ಯಾರ ಹತ್ರನೂ ಇಲ್ಲ. ಇರೋರು ಹೆಚ್ಚಿನವ್ರು ಈಗ ಸೌದೆಗೆಲ್ಲ ಸೌದೆ, ಎಲೆಕ್ಟ್ರಿಸಿಟಿ ಎಲ್ಲ ಹಿಡಿದಾಯ್ತು. ಡೀಸೆಲ್ ಸ್ಟವ್ಸು ಇದಕ್ಕೆಲ್ಲ ಓವರ್ ಬುಕ್ಕಿಂಗ್ ಆಗ್ತಾ ಇದೆ. ಚಾರ್ಕೋಲು, ಚಪಾತಿ ನಿಲ್ಲಿಸ್ಬಿಟ್ಟು ಚಾರ್ಕೋಲ್ ಇಲ್ಲ. ಅದರ ಬಗ್ಗೆ ನಾವು ಈಗಾಗಲೇ ಮಾತಾಡಿದ್ದೆವು ಸರ್ಕಾರದ ಜೊತೆ. ಮುಂದೆ ಒಂದು ಲೆಟರ್ ಪ್ರಕಾರ ಕೊಡ್ತೇವೆ. ಸೆಂಟ್ರಲ್ ಗೌರ್ಮೆಂಟ್ ಕೂಡ ಹೇಳಿದೆ ಪೊಲ್ಯೂಷನ್ ಕಂಟ್ರೋಲ್ ಇದ್ದು ತೊಂದರೆ ಇದಕ್ಕೆ ಫಾರ್ ದ 1 ಮಂತ್ ಅದನ್ನು ಅಷ್ಟೇನು ಮಾಡಬಾರ್ದು, ಎಕ್ಸೆಂಪ್ಷನ್ ಕೊಡ್ತಾರೆ. ನಮ್ಮ ರಾಜ್ಯ ಸರ್ಕಾರದ ಜೊತೆ ಮಾತಾಡ್ತೇವೆ ಕರೆಂಟ್ ಬಗ್ಗೆ. ಏನು ಇಲ್ಲ ಇಲ್ಲ, ಅದು ಈ ತಕ್ಷಣದಲ್ಲಿ ಅಂಥದ್ದೇನು ಬಂದಿಲ್ಲ. ಬಂದಾಗ ಅದು ನೋಡ್ತೇವೆ ಅದರ ಬಗ್ಗೆ. ಸರ್, ಈಗ ದೊಡ್ಡ ದೊಡ್ಡ ಚೈನ್ ಹೋಟ್ಲುಗಳಲ್ಲಿ ಗ್ಯಾಸ್ ಖಾಲಿ ಆಗಿದೆ. ಕೆಲವರು ಸ್ಟಾರ್ಟಿಂಗ್ ಇಂದಲೂ ಎಲೆಕ್ಟ್ರಿಕ್ ಸಿಸ್ಟಮ್ ಅನ್ನು ಬಳಸ್ಕೊಂಡು ಅಡಿಗೆ ಮಾಡುವಂಥದ್ದೆಲ್ಲ ಮಾಡ್ತಿದ್ದಾರೆ. ಕೆಲವು, ನಾನು ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ, ಬಟ್ ಕೆಲವು ಹೋಟ್ಲುಗಳಿಗೆ ಬ್ಲ್ಯಾಕ್ ಅಲ್ಲಿ ತಗೊಳ್ತಿದ್ದಾರೆ ಸರ್. ಸರ್, ನೀವೇ ಹೋಟ್ಲ್ ಮಾಲೀಕರೇ ಬ್ಲ್ಯಾಕ್ ಅನ್ನ ಹಿಂಗೆ ಈ ತರ ಕಾಳಸಂತೆಯನ್ನು ಉತ್ತೇಜನ ಮಾಡಿದ್ರೆ ಸಿಸ್ಟಮ್ ಹೆಂಗ್ ನಡೀಬೇಕು, ಒಟ್ಟಾರೆ ವ್ಯವಸ್ಥೆ ಹೆಂಗೆ ಮುಂದಕ್ಕೆ ಹೋಗುತ್ತೆ? ನಾವು ಬ್ಲ್ಯಾಕ್ನಲ್ಲಿ ತಗೊಳ್ಳಿ ಅಂತ ಯಾರಿಗೂ ನಾವೇನು ಹೇಳಲಿಕ್ಕೂ ಆಗೋದಿಲ್ಲ, ಹೇಳುವುದೂ ಇಲ್ಲ, ಅಧಿಕಾರವೂ ನಮಗಿಲ್ಲ. ಏನಾಗಿದೆ ಅಂದರೆ ಪ್ರೈವೇಟ್ ಗ್ಯಾಸು 3,100, ಅವತ್ತು ಕೆಲವು ಕಡೆ 3,600 ಅವರೇ ಬಿಲ್ ಕೊಡ್ತಾರೆ. ಇಟ್ ಈಸ್ ನಾಟ್ ಬ್ಲ್ಯಾಕ್. ಅವ್ರದ್ದು ಅದು 3,200 ಅಥವಾ 3,600ಕ್ಕೆ ದೇ ಆರ್ ಸೆಲ್ಲಿಂಗ್ ಅಟ್ ಹೈಯೆಸ್ಟ್ ರೇಟ್. ಪ್ಲಸ್ ಸಿಲಿಂಡ್ರಿಗೆ 2,000 rupees ಕೊಡಬೇಕು, ಅದು ರೀಫಂಡೇಬಲ್. ಸೊ 5,600 ಕೊಟ್ಟು ತಗೊಂಡೆ ಅಂದರೆ ಅವನು ಕೊಟ್ಟಿರೋದು 3,600 ರೂಪಾಯಿ ಅಷ್ಟೇ ಗ್ಯಾಸಿಗೆ, ಪ್ಲಸ್ 2,000 ಸಿಲಿಂಡರ್ ಡೆಪಾಸಿಟ್ ಹೊಸದಾಗಿ ಖರೀದಿ ಮಾಡೋದಕ್ಕೆ. ಸೊ ನೀವು ಯಾರಾದರೂ ಒಂದು 2-3 ನಿಮ್ಮ ವರದಿಗಾರರು ಹೋಗಿ ಕೇಳಿದಾಗ ನಾನು 5,500 ಕೊಟ್ಟೆ ತಗೊಂಡೆ ಅಂತ ಹೇಳಿದ್ರು, ಅವ್ರು ತಗೊಂಡಿರೋದು 3,600 ಆನ್ ರೆಕಾರ್ಡ್ ವಿತ್ ಬಿಲ್. ನಾನು ಪ್ರೈವೇಟ್ ಕೆಲವ್ರ ಹತ್ರ ಮಾತಾಡಿದ್ದೆ, ಇದು ಸಮಂಜಸ. 5 ಸಿಲಿಂಡ್ರ್ 10 ಒಬ್ಬರು ಹೇಳಿದ್ರು 10 ಸಿಲಿಂಡ್ರಿಗೆ 50,000 ಕೊಟ್ಟೆ ಅಂತ ಒಂದು ಕಡೆ. ಅವ್ರ ಹತ್ರ ನಾನು ಇಮಿಡಿಯೇಟ್ ಗೊತ್ತಾದ ಕ್ರಾಸ್ ಕ್ವಶನ್ ಮಾಡಿದಾಗ ಕರೆಕ್ಟಾಗಿದೆ. 20,000 ರೀಫಂಡಬಲ್ ಡೆಪಾಸಿಟ್. ನಾವು ಕೂಡ ಎಲ್ಲನೂ ಲೆಕ್ಕ ಹಾಕಬೇಕು. ಯಾರು ಕೂಡ 5,000-6,000 ರೂಪಾಯಿ ಕೊಟ್ಟುಬಿಟ್ಟು ಅವನು ಯಾವುದರಲ್ಲಿ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಪ್ರೋತ್ಸಾಹನೂ ಮಾಡಲ್ಲ. ಬಟ್ 3,300ಕ್ಕೆ 2,000 ಕೊಟ್ಟರೆ ಅನಿವಾರ್ಯ. ಅದೇನು
ಸರ್ ಗ್ಯಾಸ್ ಏಜೆನ್ಸಿಗಳು ನಿಮ್ಮ ಈ ಅಸಹಾಯಕ ಪರಿಸ್ಥಿತಿಯನ್ನ ಎನ್ಕ್ಯಾಶ್ ಮಾಡಿಕೊಡ್ತಿದೆ ಅಂತ ಅನ್ಸಲ್ಲ ಸರ್? ಅವರ ಜೊತೆನೂ ಈಗಾಗಲೇ ಮಾತಾಡಿದ್ದೇನೆ. ಆಲ್ ಇನ್ ಕರ್ನಾಟಕ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಅಧ್ಯಕ್ಷರ ಜೊತೆ ಮಾತಾಡಿದ್ದೇನೆ. ಅವರು ಸಂಪೂರ್ಣ ಸಹಕಾರ ಕೊಡ್ತೇವೆ, ನಮಗೆ ಬಂದ ಗ್ಯಾಸನ್ನು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅವರು ಕೂಡ ಇವತ್ತು ಮಂತ್ರಿಗಳ ಜೊತೆ ಸಭೆಯಲ್ಲಿ ಇದ್ದರು. ನೋಡೋಣ, ಅವರು ನಮಗೆ ಅಸಹಾಯಕತೆ ಇರೋದಿಲ್ಲ. ಯಾಕಂದರೆ ದಿಸ್ ಈಸ್ ಎ ಟೆಂಪರರಿ, ನಾಳೆ ನಮಗೂ ಅವರಿಗೂ ಸಂಬಂಧ ಇರಲೇಬೇಕು. ಸೊ ಅಸಹಾಯಕತೆ ಆ್ಯಸ್ ಇಟ್ ಈಸ್ ಇಲ್ಲ.